ಸಿದ್ದು ಅವರೇ, ಮೇಡಮ್ ಅವರೇ, ಪದೇ ಪದೇ ನಾನು ಜೈಲಿಗೆ ಹೋದಾಗೆಲ್ಲ ನನ್ನ ಬಚಾವ್ ಮಾಡಿದ್ದೀರಾ. ನೀವೇ ಎಲ್ಲ ಅಂತಿದ್ರೆ ಮತ್ತೆ ನಾನು ಶಿಕ್ಷೆ ಅನುಭವಿಸ್ಬೇಕಾಗಿತ್ತೇನೋ. ಆದರೆ ನೀವು ನನ್ನ ಕಾಪಾಡಿಬಿಟ್ರಿ. ಇದಕ್ಕೆ ನಿಮ್ಗೆ ಹೆಂಗೆ ಕೃತಜ್ಞತೆ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಸಿದ್ದು ಅವರೇ, ನಾನು ನಿಮ್ಮ ಹೆಂಡತಿ, ನಿಮ್ಮನ್ನು ಕಾಪಾಡೋದು ನನ್ನ ಕರ್ತವ್ಯ. ಅದು ಅಲ್ಲದೆ ನೀವು ತಪ್ಪೇ ಮಾಡಿಲ್ಲ ಅಂದಮೇಲೆ ನೀವು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನಮ್ಮ ಉಪ್ಪಿನಕಾಯಿ ಬಗ್ಗೆ ನಿಮ್ಮ ಮೇಲೆ ಆರೋಪ ಬಂದಾಗ್ಲಿಂದಾನೇ ನಾನು ಭಾವಂಗೆ ಫೋನ್ ಮಾಡಿಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಅದು ಈಗ ಪ್ರಯೋಜನಕ್ಕೆ ಬಂತು. ಮೇಡಮ್ ಅವರೇ, ನಮ್ಮ ಪ್ರಾಡಕ್ಟ್ನ ಟೆಸ್ಟ್ ಕೊಡಬೇಕು ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು? ಸಿದ್ದು ಅವರೇ, ನಾವು ಮಾಡಿರೋ ಪ್ರಾಡಕ್ಟ್ಸ್ ಮೇಲೆ ನಮಗೆ ನಂಬಿಕೆ ಇದೆ ಅಂದಮೇಲೆ ನಾವು ಯಾಕೆ ಹೆದರ್ಕೋಬೇಕು? ಹಾಗಂತ ಆರೋಪ ಬಂದಿದ ತಕ್ಷಣ ನಾವೇ ಸುಮ್ಮನೆ ಕೂತ್ಬಿಟ್ರೆ ಜನರು ಅದನ್ನು ನಿಜ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಲ್ಲ ಪ್ರಾಡಕ್ಟ್ಸ್ನು ಟೆಸ್ಟ್ ಮಾಡಿಸಿ ನಮ್ಮ ಪ್ರಾಡಕ್ಟ್ಸಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಯುಮೆಂಟ್ಸ್ನ ತರಿಸಿಟ್ಕೊಂಡಿದ್ದೆ. ಕಾನೂನು ಪ್ರಕಾರ ನಮಗೆ ಅವಕಾಶ ಇದೆ, ಅದನ್ನು ಬಳಸ್ಕೊಂಡೆ. ಇಂಥ ವಿಷಯದಲ್ಲಿ ನೀವು ತುಂಬ ಬುದ್ಧಿವಂತರು ಬಿಡಿ. ಬುದ್ಧಿ ಉಪಯೋಗಿಸದೆ ಹೋದರೆ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಯಾರು ಅನುಭವಿಸ್ತಾರೆ ಹೇಳಿ? ನಾವೇ. ಆದರೂ ಸಮಸ್ಯೆ ಅನ್ನೋದು ಬೇರೆ ಯಾವ ಅಂಗಡಿಗಳಲ್ಲೂ ಇಲ್ಲ, ಒಂದೇ ಒಂದು ಅಂಗಡಿಯಲ್ಲಿ ಸಮಸ್ಯೆ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು? ನಾನೇ ಎಲ್ಲ ಅಂಗಡಿಗಳಿಗೂ ಹೋಗಿ ನಾನೇ ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋ ಥರ ನಾಟಕ ಮಾಡಿದೆ. ಆಗ ಒಂದೇ ಅಂಗಡಿನಲ್ಲಿ ಅನುಮಾನ ಬಂತು, ಅದಕ್ಕೆ ಅವ್ರ ಮೇಲೇ ಕಂಪ್ಲೇಂಟ್ ಕೊಟ್ಟೆ. ಆದರೂ ಇದನ್ನೆಲ್ಲ ಗಮನಿಸ್ತಿದ್ರೆ ಇದೆಲ್ಲ ತಾನಾಗೆ ನಡೀತಿಲ್ಲ ಅನಿಸಿದೆ ಮೇಡಮ್ ಅವರೇ. ಹೌದು ಸಿದ್ದು ಅವರೇ, ಯಾರೋ ಬೇಕು ಅಂತ ನಿಮ್ಮ ಹೆಸರನ್ನ ಹಾಳು ಮಾಡೋಕ್ಕೆ ನೋಡ್ತಿದ್ದಾರೆ ಅನಿಸ್ತಿದೆ. ಅಲ್ಲ ಮೇಡಮ್ ಅವರೇ, ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ದೀವಿ, ಯಾರಿಗೂ ತೊಂದರೆ ಮಾಡ್ತಿಲ್ಲ. ನಮ್ಮ ಮೇಲೆ ಯಾಕಷ್ಟು ದ್ವೇಷ ಅಂತ ಗೊತ್ತಾಗ್ತಿಲ್ಲ. ಜನರನ್ನ ಕಾಪಾಡೋ ದೇವರಿಗೆ ವಿರೋಧಿಗಳಿರ್ತಾರೆ, ಮನುಷ್ಯರಿಗಿರಲ್ವಾ? ಒಳ್ಳೆಯವ್ರು ಇದ್ದ ಕಡೆ ಕೆಟ್ಟವರು ಇರ್ತಾರೆ. ಅದು ಯಾರು ಅಂತ ನಾವು ಬೇಗ ಗುರ್ತಿಸ್ಬೇಕು, ಇಲ್ಲ ಅಂದರೆ ಅಪಾಯಕ್ಕೆ ನಾವೇ ಬೀಳ್ತೀವಿ. ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಲ್ಲ, ಅವನ ಬಗ್ಗೆ ವಿಚಾರಿಸೋಕ್ಕೆ ಶುರು ಮಾಡಿದಾಗ್ಲಿಂದ ಏನೇನೋ ನಡೀತಾ ಇದೆ. ಅದು ಅಲ್ಲದೆ ಒಂದೇ ಅಂಗಡಿನಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಯಾರೋ ಕರೆಕ್ಟಾಗಿ ನಮ್ಮನ್ನು ಅಬ್ಸರ್ವ್ ಮಾಡಿ ನಮ್ಮ ದಿಕ್ಕು ತಪ್ಸೋಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ನನಗೂ ಹಾಗೆ ಅನಿಸ್ತಿದೆ ಮೇಡಮ್ ಅವರೇ. ಯಾರು ನಮ್ಮನ್ನು ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತವ್ರೆ ಅನ್ನಿಸ್ತದೆ. ಆದರೆ ಅವ್ರು ಯಾರು ಅನ್ನೋದು ಗೊತ್ತಾಗ್ತಿಲ್ಲ, ಯಾಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಇದೆಲ್ಲ ಗೊತ್ತಾಗಬೇಕು ಅಂದರೆ ಆ ವ್ಯಕ್ತಿ ನಮ್ಮ ಕೈಗೆ ಸಿಗಬೇಕು. ಆದರೆ ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಮುಖ್ಯವಾದ ಕೆಲಸ ಮಾಡಬೇಕು. ಏನು ಮೇಡಮ್ ಅವರೇ ಅದು? ನಾವು ನಿಮ್ಮ ಮನೆಗೆ ಹೋಗಬೇಕು, ನಿಮ್ಮ ಮನೆಯವ್ರ ಜೊತೆ ಇರಬೇಕು.